ವಿದ್ಯಾರ್ಥಿ ಮಿತ್ರರೇ, ನಾನು ನಿನ್ನೆ ದಿನ 4ನೇ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದ 4ನೇ ಸೆಮಿಸ್ಟರ್ನ ಓಪನ್ ಎಲೆಕ್ಟಿವ್ಗೆ ಸಂಬಂಧಿಸಿದಂತೆ ಕೇಂದ್ರ ಬ್ಯಾಂಕಿನ ಸ್ಥಾಪನೆ ಮತ್ತು ಆಡಳಿತದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಈಗ ನಾವು ನೇರವಾಗಿ ಕೇಂದ್ರ ಬ್ಯಾಂಕು ಏನು ಕಾರ್ಯನಿರ್ವಹಿಸ್ತದೆ ಅನ್ನುವಂಥದ್ದನ್ನು ಈ ಭಾಗದಲ್ಲಿ ನಾನು ಹೇಳಲಿಕ್ಕಿದ್ದೇನೆ. ನಾನು ಮತ್ತೊಮ್ಮೆ ವಿದ್ಯಾರ್ಥಿಗಳ ಗಮನಕ್ಕೆ ಭಾರತದಲ್ಲಿ ರಿಸರ್ವ್ ಬ್ಯಾಂಕಿನ ಸ್ಥಾಪನೆ 1ನೇ ಏಪ್ರಿಲ್ 1935ರಲ್ಲಿ ಆಗ್ತದೆ. ಖಾಸಗಿ ಮತ್ತು ಸಾರ್ವಜನಿಕ ಬಂಡವಾಳವನ್ನು ಒಳಗೊಂಡಂತಹ ಭಾರತೀಯ ರಿಸರ್ವ್ ಬ್ಯಾಂಕ್ 1935ರಲ್ಲಿ ಪ್ರಾರಂಭ ಆಗ್ತದೆ. ಸ್ವತಂತ್ರ ನಂತರ 1ನೇ ಜಾನ್ವರಿ 1949ರಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಸಂಪೂರ್ಣವಾಗಿ ರಾಷ್ಟ್ರೀಕರಣ ಮಾಡಲಾಗ್ತದೆ. 1ನೇ ಜಾನ್ವರಿ 1949ರಿಂದ ಈ ದಿನದವರೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಕೇಂದ್ರ ಬ್ಯಾಂಕ್ ಆಗಿ, ರಾಷ್ಟ್ರದ ಪ್ರಧಾನ ಬ್ಯಾಂಕ್ ಆಗಿ, ಸರ್ಕಾರದ ಬ್ಯಾಂಕ್ ಆಗಿ, ಸರ್ಕಾರಕ್ಕೆ ಮಾರ್ಗದರ್ಶಿಯಾಗಿ ಮತ್ತು ಸರ್ಕಾರದ ಖಜಾನೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಒಂದು ಕೇಂದ್ರ ಬ್ಯಾಂಕು ಅಂತಕ್ಕಂಥದ್ದು ಕೇಂದ್ರೀಯ ಆಡಳಿತ ಮಂಡಳಿ 20 ಜನ ಸದಸ್ಯರನ್ನೊಳಗೊಂಡಂತಹ ಕೇಂದ್ರೀಯ ಆಡಳಿತ ಮಂಡಳಿಯಿಂದ ಆಡಳಿತ ನಿರ್ವಹಣೆ ಆಗ್ತದೆ. ವಿಶೇಷವಾಗಿ ಆ 20 ಜನ ನಿರ್ದೇಶಕ ಮಂಡಳಿಯಲ್ಲಿ ಒಬ್ಬರು RBI ಗವರ್ನರ್ ಇರ್ತಾರೆ. ಪ್ರಸ್ತುತ ಶಕ್ತಿಕಾಂತ್ ದಾಸ್ ಅವರು RBIನ ಮುಖ್ಯಸ್ಥರಾಗಿ, RBIನ ಗವರ್ನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. RBIನ ಮುಖ್ಯ ಕಚೇರಿ ಮುಂಬೈಯಲ್ಲಿದೆ. ಹಾಗೆಯೇ ದೇಶದ 4 ಮಹಾನಗರಗಳಲ್ಲಿ ಪ್ರಾದೇಶಿಕ ಕಚೇರಿಗಳಿವೆ ಮತ್ತು ಭಾರತದಾದ್ಯಂತ 10ಕ್ಕಿಂತ ಹೆಚ್ಚು ಶಾಖೆಗಳು ಕಾರ್ಯನಿರ್ವಹಿಸ್ತಾ ಇವೆ. RBIನ ಶಾಖೆಗಳು ಕಾರ್ಯನಿರ್ವಹಿಸ್ತಾ ಇವೆ. ಬೆಂಗಳೂರಲ್ಲೂ ಕೂಡ ಒಂದು RBIನ ಶಾಖೆ ಇದೆ. ಸೊ ಇದಿಷ್ಟು RBIನ ಪ್ರಾರಂಭ ಮತ್ತು ಆಡಳಿತ ನಿರ್ವಹಣೆ. ಸೊ RBI ಏನ್ ಕೆಲಸ ಮಾಡ್ತದೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾದಂತಹ ಒಂದು ಅಂಶ. ಅವನ್ನ ನಾವು ಕೇಂದ್ರ ಬ್ಯಾಂಕಿನ ಕಾರ್ಯಗಳು ಅಂತ ಹೇಳ್ತೇವೆ. ಕೇಂದ್ರ ಬ್ಯಾಂಕಿನ ಮೊಟ್ಟ ಮೊದಲನೇ ಕಾರ್ಯ ಅಂತಂದ್ರೆ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂತಹ ಅಧಿಕಾರ ಅಂತ ಹೇಳ್ತೇವೆ. ಮೊನೋಪೊಲಿ ಆಫ್ ನೋಟ್ ಇಶ್ಯೂ, ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂತಹ ಪರಮಾಧಿಕಾರ ನಮ್ಮ ದೇಶದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಮಾತ್ರ ಇರ್ತದೆ. ಭಾರತ ಸರ್ಕಾರವಾಗಲಿ ಅಥವಾ ಯಾವುದೇ ರಾಜ್ಯ ಸರ್ಕಾರಗಳಿಗಾಗಲಿ ಅಥವಾ ಯಾವುದೇ ಒಂದು ಖಾಸಗಿ ಸಂಸ್ಥೆಗಳಿಗಾಗಲಿ ನಮ್ಮ ದೇಶದಲ್ಲಿ ನೋಟುಗಳನ್ನು ಮುದ್ರಿಸತಕ್ಕಂತಹ ಅಧಿಕಾರವನ್ನ ನೀಡಿಲ್ಲ. ಹಾಗಾಗಿ ಬ್ಯಾಂಕ್ಗಳ ಬ್ಯಾಂಕ್ ಆಗಿ, ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸತಕ್ಕಂತಹ ಭಾರತೀಯ ರಿಸರ್ವ್ ಬ್ಯಾಂಕ್ ಮೊಟ್ಟ ಮೊದಲನೆಯ ಕಾರ್ಯ ಅಂತಂದ್ರೆ ನಮ್ಮ ದೇಶದ ಚಲಾವಣೆಯ ಹಣವನ್ನ ಮುದ್ರಿಸತಕ್ಕಂತಹ ಒಂದು ಜವಾಬ್ದಾರಿ, ಒಂದು ಕೆಲಸ ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದ ಆಗಿರ್ತದೆ. ಇವತ್ತು ಭಾರತದಲ್ಲಿ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು 5 ರೂಪಾಯಿ ನೋಟುಗಳನ್ನ 10, 20, 50, 100, 200, 500 ಹಾಗೂ 2,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ಮುದ್ರಿಸಿ ಇವತ್ತು ಚಲಾವಣೆ ಮಾಡ್ತಾ ಇದೆ. ಭಾರತದಲ್ಲಿ ನೋಟುಗಳನ್ನ ಮುದ್ರಣ ಮಾಡಿ ಚಲಾವಣೆ ಮಾಡಲಿಕ್ಕೆ ಒಂದು ಪದ್ಧತಿ ಇದೆ. ಅದನ್ನು ನಾವು ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಹೇಳ್ತೇವೆ. ಕನಿಷ್ಠ ಆಪದ್ದನ ಅಥವಾ ಕನಿಷ್ಠ ಮೀಸಲು ಪದ್ಧತಿ ಅಂತ ಹೇಳ್ತೇವೆ. ಸೊ ಕನಿಷ್ಠ ಆಪದ್ದನ ಪದ್ಧತಿ ಅಥವಾ ಕನಿಷ್ಠ ಮೀಸಲು ಪದ್ಧತಿಯನ್ನ ಆಧಾರವಾಗಿಟ್ಟುಕೊಂಡು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ನೋಟುಗಳನ್ನು ಮುದ್ರಿಸಿ ಚಲಾವಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಸೊ ಇಲ್ಲಿ ನೋಟುಗಳನ್ನು ಮುದ್ರಿಸತಕ್ಕಂತಹ ಸನ್ನಿವೇಶದಲ್ಲಿ ಈ ಮಿನಿಮಮ್ ರಿಸರ್ವ್ ಸಿಸ್ಟಮ್ ನಲ್ಲಿ ಒಂದು ಪದ್ಧತಿ ಇದೆ. ಅದೇನಂದ್ರೆ 115 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಚಿನ್ನವನ್ನ ಮತ್ತು 85 ಕೋಟಿ ರೂಪಾಯಿಗಳಷ್ಟು ವಿದೇಶಿ ವಿನಿಮಯ ದಾಸ್ತಾನನ್ನ ಆಧಾರವಾಗಿಟ್ಟುಕೊಂಡು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ನೋಟುಗಳನ್ನ ಮುದ್ರಣ ಮಾಡ್ತದೆ. ಸೊ ಇದು ನೋಟುಗಳನ್ನ ಮುದ್ರಣ ಮಾಡಲಿಕ್ಕೆ ಇರುವಂತಹ ಒಂದು ಪದ್ಧತಿ ನಮ್ಮಲ್ಲಿ ಕನಿಷ್ಠ ಮೀಸಲು ಪದ್ಧತಿ ಅಂತ ಹೇಳ್ತೇವೆ. ಸೊ ಆದ್ರೆ ಕೆಲವೊಂದು ತುರ್ತು ಸನ್ನಿವೇಶಗಳಲ್ಲಿ ಈ ಭದ್ರತೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಕೂಡ ಗಮನದಲ್ಲಿಟ್ಟುಕೊಳ್ಬೇಕು. ಉದಾಹರಣೆಗೆ ಬಹಳ ಒಂದು ಸರಳ ಉದಾಹರಣೆ ಹೇಳೋದಾಗಿದ್ರೆ, ಈಗೇನು ಭಾರತದಲ್ಲಿ ಆರ್ಥಿಕ ವ್ಯವಸ್ಥೆ ಅಂತಕ್ಕಂಥದ್ದು ಕೆಳಮುಖವಾಗಿ ಹೋಗ್ತಾ ಇದೆ, ಆರ್ಥಿಕ ಸಂಕಷ್ಟವನ್ನು ನಾವು ಎದುರಿಸ್ತಾ ಇದ್ದೇವೆ. ಅನೇಕ ಸಲಹೆಗಳನ್ನ ಕೇಂದ್ರ ಬ್ಯಾಂಕಿಗೆ ನಾನು ಅನೇಕ ಮಾಧ್ಯಮಗಳಲ್ಲಿ ಓದ್ತಾ ಇದ್ದೆ. ಕೇಂದ್ರ ಬ್ಯಾಂಕಿಗೆ ಸಲಹೆಯನ್ನ, ಸರ್ಕಾರಕ್ಕೆ ಸಲಹೆಗಳನ್ನ ಒಂದಿಷ್ಟು ಜನ ಕೊಟ್ಟರು. ಏನಂದ್ರೆ
ಈ ಆರ್ಥಿಕ ಮುಗ್ಗಟ್ಟನ್ನ ಸ್ವಲ್ಪ ದಿನದವರೆಗೆ ಮುಂದೂಡಲಿಕ್ಕೆ ದೇಶದಲ್ಲಿ ನೋಟುಗಳನ್ನು ಮುದ್ರಿಸಿ ಚಲಾವಣೆ ಮಾಡಬೇಕು ಅನ್ನುವಂಥ ಒಂದು ಸಲಹೆ ಬಂತು. ಸೊ ಇಂತಹ ಸಂದರ್ಭದಲ್ಲಿ ಯಾವುದೇ ಭದ್ರತೆ ಇಲ್ಲದೇನೆ ನೋಟುಗಳನ್ನು ಮುದ್ರಿಸತಕ್ಕಂತಹ ಪರಮಾಧಿಕಾರ ಬ್ಯಾಂಕ್ ಇರ್ತದೆ. ಆದರೆ ಅದರ ಪರಿಣಾಮಗಳು ಬೇರೆ. ನೋಟುಗಳನ್ನು ಮುದ್ರಿಸಿ ಚಲಾವಣೆ ಮಾಡಿದಾಗ ದೇಶದಲ್ಲಿ ಹಣದುಬ್ಬರ ಉಂಟಾಗ್ತದೆ. ಸೊ ಆ ಕಾರಣಕ್ಕೆ ಕೆಲವರ ಅಭಿಪ್ರಾಯವೂ ಅದೇ ಆಗಿತ್ತು. ಸದ್ಯದ ಮಟ್ಟಿಗೆ ಹಣದುಬ್ಬರ ಆಗಲಿ, ಅದನ್ನ ಹೇಗೋ ಮುಂದೆ ನಿರ್ವಹಣೆ ಮಾಡಬಹುದು, ನೋಟುಗಳನ್ನ ಮುದ್ರಿಸತಕ್ಕಂಥ ಕೆಲಸ ಮಾಡಲಿ ಅನ್ನುವಂಥದ್ದನ್ನು ಹೇಳಿದ್ರು. ಸೊ ಅದು ಅಪಾಯಕಾರಿನೇ. ನೋಟುಗಳನ್ನು ಮುದ್ರಿಸಿ ಚಲಾವಣೆ ಮಾಡೋದ್ರಿಂದ ಹಣದುಬ್ಬರ ಉಂಟಾಗ್ತದೆ, ಮುಂದೆ ಅದು ಮತ್ತೊಂದು ಸಮಸ್ಯೆ ಆಗ್ತದೆ. ಸೊ ಅದೇನೇ ಇರಲಿ, ಕೆಲವೊಂದು ತುರ್ತು ಸಂದರ್ಭಗಳಲ್ಲಿ ನಾವು ಯಾವುದೇ ಭದ್ರತೆಗಳಿಲ್ಲದೇ ನೋಟುಗಳನ್ನು ಮುದ್ರಿಸತಕ್ಕಂಥ ಅಧಿಕಾರ ಕೇಂದ್ರ ಬ್ಯಾಂಕಿಗೆ ಇರ್ತದೆ. ಇದು ಒಂದನೇ ಕಾರ್ಯ ಅಂತ ಹೇಳ್ತೇವೆ. ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಹೇಳಿ ಎರಡನೇ ಬಹಳಷ್ಟು ಪ್ರಮುಖವಾದಂತಹ ಕಾರ್ಯ ಅಂದ್ರೆ ಕೇಂದ್ರ ಬ್ಯಾಂಕು ಅಂತಕ್ಕಂಥದ್ದು ದೇಶದ ಬ್ಯಾಂಕ್ಗಳ ಬ್ಯಾಂಕ್ ಆಗಿ, ಪ್ರಧಾನ ಬ್ಯಾಂಕ್ ಆಗಿ ಕೇಂದ್ರ ಬ್ಯಾಂಕು ಅಂತಕ್ಕಂಥದ್ದು ಕಾರ್ಯವನ್ನು ನಿರ್ವಹಿಸುತ್ತದೆ. ಇದು ಮತ್ತೊಂದು ಪ್ರಮುಖವಾದಂತಹ ಕಾರ್ಯ. 1935ರಲ್ಲಿ ಏನು ಕೇಂದ್ರ ಬ್ಯಾಂಕ್ ಸ್ಥಾಪನೆ ಆಯಿತು, ಅಂದಿನಿಂದ ದೇಶದ ಎಲ್ಲ ಬ್ಯಾಂಕಿಂಗ್ ಚಟುವಟಿಕೆಗಳನ್ನ, ನಾನು ಬ್ಯಾಂಕ್ಗಳ ವರ್ಗೀಕರಣವನ್ನ ಹೇಳುವಾಗ ಹೇಳಿದೆ, ನಮ್ಮಲ್ಲಿ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಇದೆ, ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಇದೆ, ಖಾಸಗಿ ಬ್ಯಾಂಕ್ಗಳಿವೆ, ಸಾರ್ವಜನಿಕ ರಂಗದ ಬ್ಯಾಂಕ್ಗಳಿವೆ, ವಿದೇಶಿ ಬ್ಯಾಂಕ್ಗಳಿವೆ. ದೇಶದ ಯಾವುದೇ ಬ್ಯಾಂಕಿನ ಚಟುವಟಿಕೆ ಅಂತಕ್ಕಂಥದ್ದು ಭಾರತೀಯ ರಿಸರ್ವ್ ಬ್ಯಾಂಕಿನ ನಿರ್ದೇಶನದನ್ವಯನೇ ನಡಿಬೇಕಾಗ್ತದೆ. ಹಾಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ದೇಶದ ಪ್ರಧಾನ ಬ್ಯಾಂಕು ಅಥವಾ ಬ್ಯಾಂಕುಗಳ ಬ್ಯಾಂಕು ಅಂತ ಹೇಳ್ತೇವೆ. ಅಂದ್ರೆ RBI ಅಂತಕ್ಕಂಥದ್ದು ವಿಶೇಷ 1949ರಲ್ಲಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಂತ ಹೇಳಿ ಒಂದು ಕಾಯ್ದೆಯನ್ನು ಪಾಸ್ ಮಾಡಲಾಗ್ತದೆ. ಬ್ಯಾಂಕಿಂಗ್ ಕಾಯ್ದೆಯನ್ನು ಪಾಸ್ ಮಾಡಲಾಗ್ತದೆ. ಆ ಒಂದು ಕಾಯ್ದೆ ಅನ್ವಯ ಭಾರತದಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕ್ಗಳು ಭಾರತೀಯ ರಿಸರ್ವ್ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕಿನ ನಿರ್ದೇಶನದನ್ವಯನೇ ಆ ಎಲ್ಲ ಬ್ಯಾಂಕ್ಗಳು ತಮ್ಮ ಠೇವಣಿ ಸ್ವೀಕಾರ ಆಗಿರ್ಬೋದು ಅಥವಾ ಸಾಲದ ನೀತಿ, ಯಾವುದೇ ಬ್ಯಾಂಕಿನ ಚಟುವಟಿಕೆಗಳು ಸಂಪೂರ್ಣವಾಗಿ ಅದನ್ನು ನಿರ್ವಹಿಸತಕ್ಕಂಥ ಕೆಲಸವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುತ್ತದೆ. ಆ ಕಾರಣಕ್ಕೋಸ್ಕರ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಬ್ಯಾಂಕುಗಳ ಬ್ಯಾಂಕು ಅಂತ ಹೇಳ್ತೇವೆ. ಆನಂತರ ಮೂರನೇ ಪ್ರಮುಖವಾದಂತಹ ಕಾರ್ಯ ಅಂತಂದ್ರೆ ಸರ್ಕಾರದ ಬ್ಯಾಂಕು ಅಂತ ಹೇಳ್ತೇವೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು 1ನೇ ಜಾನ್ವರಿ 1949ರಲ್ಲಿ ರಾಷ್ಟ್ರೀಕರಣ ಆಗ್ತದೆ. ರಾಷ್ಟ್ರೀಕರಣದ ನಂತರ RBIನ ಎಲ್ಲ ಬಂಡವಾಳವನ್ನ ಭಾರತ ಸರ್ಕಾರವೇ ತೊಡಗಿಸೋದ್ರ ಮೂಲಕ ಭಾರತ ಸರ್ಕಾರದ ಸಂಸ್ಥೆಯಾಗಿ ಭಾರತ ಸರ್ಕಾರದ ನಿರ್ದೇಶನದೊಂದಿಗೆ ಈ ಒಂದು ಬ್ಯಾಂಕ್ ಅಂತಕ್ಕಂಥದ್ದು ಕಾರ್ಯನಿರ್ವಹಿಸುತ್ತದೆ. ಹಾಗಾಗಿ ಸರ್ಕಾರದ ಬ್ಯಾಂಕ್ ಆಗಿ, ಸರ್ಕಾರಕ್ಕೆ ಖಜಾನೆಯಾಗಿ, ಸರ್ಕಾರದ ಪ್ರತಿನಿಧಿಯಾಗಿ ಈ ಒಂದು ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಸರ್ಕಾರದ ಬ್ಯಾಂಕು ಅಂತಲೂ ಹೇಳ್ತೇವೆ. ಸೊ ಇನ್ನೊಂದು 4ನೇ ಬಹಳಷ್ಟು ಪ್ರಮುಖವಾದಂತಹ ಕಾರ್ಯ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯ ಅಂದ್ರೆ ಪತ್ತು ನಿಯಂತ್ರಣ ಕಾರ್ಯ, ಕ್ರೆಡಿಟ್ ಕಂಟ್ರೋಲ್. ನಾನು ವಾಣಿಜ್ಯ ಬ್ಯಾಂಕ್ಗಳನ್ನ ಹೇಳುವಂತಹ ಸನ್ನಿವೇಶದಲ್ಲಿ ಹೇಳ್ತಾ ಇದ್ದೆ, ಪತ್ತನ ಸೃಷ್ಟಿ ಮಾಡ್ತದೆ ವಾಣಿಜ್ಯ ಬ್ಯಾಂಕ್. ವಾಣಿಜ್ಯ ಬ್ಯಾಂಕಿನ ಪ್ರತಿಯೊಂದು ಠೇವಣಿಯೂ ಕೂಡ ಅದರ ಠೇವಣಿ ಒಂದಿಷ್ಟು ಭಾಗವನ್ನ ಆಧಾರವಾಗಿಟ್ಟುಕೊಂಡು, ನಗದು ಹಣವನ್ನಾಗಿಟ್ಟುಕೊಂಡು ಉಳಿದಂತ ಹಣವನ್ನ ಸಾಲವನ್ನಾಗಿ ಸೃಷ್ಟಿ ಮಾಡ್ತದೆ. ಸೊ ಹಾಗಾಗಿ ವಾಣಿಜ್ಯ ಬ್ಯಾಂಕ್ಗಳು ದೇಶದ ಹಣದ ಪೂರೈಕೆಯನ್ನು ಹೆಚ್ಚು ಮಾಡುತ್ತದೆ ಸಾಲವನ್ನು ಸೃಷ್ಟಿ ಮಾಡೋದ್ರ ಮೂಲಕ. ಆ ಪತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂಥ ವಾಣಿಜ್ಯ ಬ್ಯಾಂಕ್ಗಳ ಪತ್ತು ನಿಯಂತ್ರಣ ಕಾರ್ಯವನ್ನ ಆ ದೇಶದ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು ಮಾಡ್ತದೆ. ಇವತ್ತು ಪತ್ತನ್ನ ಸೃಷ್ಟಿ ಮಾಡ್ಲಿಕ್ಕೂ ಕೂಡ ವಾಣಿಜ್ಯ ಬ್ಯಾಂಕಿನ ಪ್ರೇರಣೆ ಆಗಿರುತ್ತೆ, ಕೇಂದ್ರ ಬ್ಯಾಂಕಿನ ಪ್ರೇರಣೆ ಇರುತ್ತೆ. ಕೇಂದ್ರ ಬ್ಯಾಂಕ್ ಏನ್ ಮಾಡ್ತದೆ, ಬಡ್ಡಿ ದರವನ್ನು ಕಡಿಮೆ ಮಾಡೋದ್ರ ಮೂಲಕ ವಾಣಿಜ್ಯ ಬ್ಯಾಂಕ್ಗಳಿಗೆ ಹೆಚ್ಚು ಪತ್ತು ಸೃಷ್ಟಿ ಮಾಡುವಂತ ಅವಕಾಶ ಮಾಡಿಕೊಡುತ್ತದೆ. ಇದರಿಂದ ವಾಣಿಜ್ಯ ಬ್ಯಾಂಕ್ಗಳು ಹೆಚ್ಚು ಹೆಚ್ಚು ಪತ್ತು ಸೃಷ್ಟಿಯನ್ನು ಮಾಡ್ತವೆ. ಅರ್ಥವ್ಯವಸ್ಥೆಯಲ್ಲಿ ಸಾಲದ ಪ್ರಮಾಣ ಹೆಚ್ಚು, ಹಣದ ಪೂರೈಕೆ ಹೆಚ್ಚಾದಾಗ ಜನರ ಆದಾಯ ಹೆಚ್ಚಾಗ್ತದೆ, ಕೊಳ್ಳುವ ಶಕ್ತಿ ಹೆಚ್ಚಾಗ್ತದೆ ಮತ್ತು ಬೇಡಿಕೆ ಹೆಚ್ಚಾಗ್ತದೆ, ಲಾಭದ ಪ್ರಮಾಣ, ಸಂಘಟನಾಕಾರರ ಲಾಭ ಹೆಚ್ಚಾಗ್ತದೆ. ಇದರಿಂದ ಪ್ರೇರೇಪಿತಗೊಳ್ಳುವಂತಹ ಸಂಘಟನಾಕಾರ ಮತ್ತೆ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆದುಕೊಂಡು ತನ್ನ ಉತ್ಪಾದನೆಯನ್ನು ವಿಸ್ತರಣೆ ಮಾಡ್ತಾನೆ. ಇದರಿಂದ ಅರ್ಥವ್ಯವಸ್ಥೆ ಮೇಲ್ಮುಖವಾಗಿ ಹೋಗ್ತದೆ, ಹಣದ ಪೂರೈಕೆ ಹೆಚ್ಚಾಗೋದ್ರಿಂದ ದೇಶದಲ್ಲಿ ಹಣದುಬ್ಬರ ಸಂಭವಿಸುತ್ತದೆ, ನಿರಂತರವಾಗಿ ಬೆಲೆ ಏರ್ತಕ್ಕಂಥ ಪ್ರವೃತ್ತಿ ಪ್ರಾರಂಭ ಆಗ್ತದೆ. ಇಂತಹ ಸನ್ನಿವೇಶವನ್ನ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು ಪತ್ತು ನಿಯಂತ್ರಣ ಕಾರ್ಯದಿಂದ ದೇಶದ ಹಣದ ಪೂರೈಕೆಯನ್ನ ನಿಯಂತ್ರಿಸತಕ್ಕಂಥ ಕೆಲಸವನ್ನ ಮಾಡ್ತದೆ. ಹಾಗಾಗಿ ಪತ್ತು ನಿಯಂತ್ರಣದಲ್ಲಿ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು ಇಂಟ್ರೆಸ್ಟ್ ರೇಟ್ ಅಥವಾ ಅದನ್ನು ನಾವು ಬ್ಯಾಂಕ್ ರೇಟ್ ಅಂತ ಹೇಳ್ತೇವೆ, ಬಡ್ಡಿ ದರವನ್ನು ಏರಿಳಿತ ಮಾಡೋದ್ರ ಮೂಲಕ
ಮತ್ತು ಓಪನ್ ಮಾರ್ಕೆಟ್ ಆಪರೇಷನ್, ಮುಕ್ತ ಮಾರುಕಟ್ಟೆ ನೀತಿಯ ಮೂಲಕ ಪತ್ತನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತದೆ. ಹಾಗಾಗಿ ಒಂದು ಕೇಂದ್ರ ಬ್ಯಾಂಕು ಪತ್ತನ್ನು ನಿಯಂತ್ರಿಸತಕ್ಕಂಥ ಸನ್ನಿವೇಶದಲ್ಲಿ ಎರಡು ವಿಧಾನಗಳನ್ನ ಅನುಸರಿಸಿದೆ, ಕ್ವಾಲಿಟೇಟಿವ್ ಮೆಥಡ್ ಅಂಡ್ ಕ್ವಾಂಟಿಟೇಟಿವ್ ಮೆಥಡ್, ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಪತ್ತು ನಿಯಂತ್ರಣದ ಕಾರ್ಯಗಳು ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ದೇಶದಲ್ಲಿ ಹಣದ ಪೂರೈಕೆ, ವಾಣಿಜ್ಯ ಬ್ಯಾಂಕ್ಗಳು ಸೃಷ್ಟಿ ಮಾಡತಕ್ಕಂಥ ಸಾಲದಿಂದ ಹಣದ ಪೂರೈಕೆ ಹೆಚ್ಚಾಗಿ ತನ್ಮುಖೇನ ದೇಶದಲ್ಲಿ ಹಣದುಬ್ಬರ ಅಥವಾ ಅತಿ ಪ್ರಸರಣ ಉಂಟಾದಾಗ ಅಂತಹ ಸನ್ನಿವೇಶದಲ್ಲಿ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು ಬಡ್ಡಿ ದರವನ್ನು ಹೆಚ್ಚು ಮಾಡಿ ಅಥವಾ ಮುಕ್ತ ಮಾರುಕಟ್ಟೆ ನೀತಿಯ ಮೂಲಕ ವಾಣಿಜ್ಯ ಬ್ಯಾಂಕ್ಗಳು ಕೊಟ್ಟಿರ್ತಕ್ಕಂತಹ ಸಾಲವನ್ನ ಕೇಂದ್ರ ಬ್ಯಾಂಕ್ ಮರಳಿಪಡಿಸಿಕೊಳ್ತದೆ ಬಡ್ಡಿ ದರವನ್ನು ಹೆಚ್ಚು ಮಾಡೋದ್ರ ಮೂಲಕ. ಅಂದ್ರೆ ದೇಶದಲ್ಲಿ ಹಣದ ಪೂರೈಕೆ ಕಡಿಮೆ ಆಗ್ತದೆ, ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆ ಕಡಿಮೆ ಆಗ್ತದೆ, ತನ್ಮೂಲಕ ಅತಿ ಪ್ರಸರಣ ಅಂತಕ್ಕಂಥದ್ದು ನಿಯಂತ್ರಣಕ್ಕೆ ಬರ್ತದೆ. ಸೊ ಹೀಗೆ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು ಪತ್ತು ನಿಯಂತ್ರಣ ಕಾರ್ಯವನ್ನ ಮಾಡತಕ್ಕಂಥದ್ದು ಕೇಂದ್ರ ಬ್ಯಾಂಕಿನ ಅತ್ಯಂತ ಪ್ರಮುಖವಾದಂತಹ ಕಾರ್ಯ ಅಂತ ಹೇಳ್ತೇವೆ. ಆನಂತರ ಮತ್ತೊಂದು ಪ್ರಮುಖವಾದಂತಹ ಕಾರ್ಯ ಅಂತಂದ್ರೆ ಲೆಂಡರ್ ಲಾಸ್ಟ್ ರಿಸಾರ್ಟ್, ಅಂತಿಮ ಋಣದಾತ ಅಂತ ಹೇಳ್ತೇವೆ. ಕೇಂದ್ರ ಬ್ಯಾಂಕ್ ಅನ್ನ ಅಂತಿಮ ಋಣದಾತ ಅಂತಲೂ ಕೂಡ ನಾವು ಕರೀತೇವೆ. ಅಂದ್ರೆ ದೇಶದ ಎಲ್ಲ ಬ್ಯಾಂಕಿಂಗ್ ಚಟುವಟಿಕೆಗಳು ಕೇಂದ್ರ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಟ್ಟಿರುವುದರಿಂದ ದೇಶದ ಯಾವುದೇ ಬ್ಯಾಂಕಿಂಗ್ ಚಟುವಟಿಕೆ, ಯಾವುದೇ ಬ್ಯಾಂಕ್ ಪ್ರಾರಂಭ ಮಾಡುವಾಗ ಕೇಂದ್ರ ಬ್ಯಾಂಕಿನಿಂದ ಅದನ್ನ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗ್ತದೆ. ಮತ್ತು ದೇಶದಲ್ಲಿರ್ತಕ್ಕಂತಹ ಎಲ್ಲ ವಾಣಿಜ್ಯ ಬ್ಯಾಂಕ್ಗಳು ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನ ಕೇಂದ್ರ ಬ್ಯಾಂಕಿನ ಖಾತೆಯಲ್ಲಿ ಕಾದಿಸಿಟ್ಟಿರ್ತದೆ. ಸೊ ಅಂದ್ರೆ ಪ್ರತಿಯೊಂದು ವಾಣಿಜ್ಯ ಬ್ಯಾಂಕ್ ಅಂತಕ್ಕಂಥದ್ದು ಕೇಂದ್ರ ಬ್ಯಾಂಕಿನೊಂದಿಗೆ ಸಂಪರ್ಕವನ್ನು ಹೊಂದಿರ್ತದೆ ಮತ್ತು ತಮ್ಮ ಖಾತೆಯ ಬ್ಯಾಂಕಿನ ಒಂದಿಷ್ಟು ಮೊತ್ತದ ಹಣವನ್ನ ಕೇಂದ್ರ ಬ್ಯಾಂಕಿನಲ್ಲಿ ಕಾದಿರಿಸಲಾಗಿರ್ತದೆ. ಸೊ ಹೀಗೆ ದೇಶದಲ್ಲಿ ಯಾವುದೇ ಒಂದು ಬ್ಯಾಂಕು ತನ್ನ ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ವೈಫಲ್ಯತೆಯನ್ನು ಕಂಡಾಗ ಮತ್ತು ಆ ಒಂದು ಬ್ಯಾಂಕ್ ಅಂತಕ್ಕಂಥದ್ದು ತನಗೆ ಯಾವುದೇ ಮೂಲಗಳಿಂದ ಹಣಕಾಸಿನ ಸೌಲಭ್ಯಗಳು ದೊರೆಯದೇ ಇದ್ದಾಗ ಅಂತಹ ಸನ್ನಿವೇಶದಲ್ಲಿ ಅಂತಿಮವಾಗಿ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು ಆ ಬ್ಯಾಂಕಿಗೆ ಹಣಕಾಸನ್ನು ನೀಡುವುದರ ಮೂಲಕ ಆ ಬ್ಯಾಂಕನ್ನ ಮೇಲೆತ್ತುವಂತ ಕೆಲಸವನ್ನ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು ಮಾಡ್ತದೆ. ಹಾಗಾಗಿ ಕೇಂದ್ರ ಬ್ಯಾಂಕ್ ಅನ್ನ ನಾವು ಅಂತಿಮ ಋಣದಾತ ಅಂತಲೂ ಕೂಡ ಹೇಳ್ತೇವೆ. ಸೊ ಮತ್ತೊಂದು ಬಹಳಷ್ಟು ಸಾಂಪ್ರದಾಯಿಕ ಪ್ರಮುಖವಾದಂತಹ ಕಾರ್ಯ ಅಂತಂದ್ರೆ ವಿದೇಶಿ ವಿನಿಮಯದ ಪಾಲಕ ಅಂತ ಹೇಳಿ, ಕಂಟ್ರೋಲ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಸೊ ಇದು ನಮ್ಮ ದೇಶದ ಕೇಂದ್ರ ಬ್ಯಾಂಕಿನ ಒಂದು ವಿಶೇಷ ಕಾರ್ಯ. ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂತಕ್ಕಂಥದ್ದು ಈ ಕೆಲಸ ಮಾಡಲ್ಲ, ಫೆಡರಲ್ ರಿಸರ್ವ್ ಸಿಸ್ಟಮ್ ಅಂತಕ್ಕಂಥದ್ದು ಈ ಕೆಲಸ ಮಾಡಲ್ಲ. ಅಮೆರಿಕ, ಇಂಗ್ಲೆಂಡ್ ಅಂತಕ್ಕಂಥ ಮುಂದುವರೆದ ರಾಷ್ಟ್ರಗಳಲ್ಲಿ ವಿದೇಶಿ ಹಣವನ್ನ ಕೊಳ್ಳುವ ಮತ್ತು ಮಾರುವ ಕೆಲಸವನ್ನ, ವಿನಿಮಯ ಮಾಡುವಂತ ಕೆಲಸವನ್ನ ಅಲ್ಲಿ ಒಂದು ಕಂಪನಿ ಮಾಡ್ತದೆ, ಪ್ರೈವೇಟ್ ಏಜೆನ್ಸಿ ಮಾಡ್ತದೆ, ಅಥವಾ ಯಾವುದೋ ಕಮರ್ಷಿಯಲ್ ಬ್ಯಾಂಕ್ ಮಾಡ್ತಾ ಇರ್ತದೆ. ಆದ್ರೆ ಭಾರತದಲ್ಲಿ ವಿದೇಶಿ ವಿನಿಮಯದ ನಿಯಂತ್ರಣವನ್ನು ಸಂಪೂರ್ಣವಾಗಿ ಕೇಂದ್ರ ಬ್ಯಾಂಕ್ ಮಾಡ್ತದೆ. ಭಾರತ ಸರ್ಕಾರದ ನಿರ್ದೇಶನದ ಅನ್ವಯ ನಮ್ಮ ದೇಶದ ವಿದೇಶಿ ಹಣವನ್ನ ಕೊಳ್ಳುವ ಮತ್ತು ಮಾರುವ ಕೆಲಸವನ್ನ ಕೇಂದ್ರ ಬ್ಯಾಂಕೇ ಮಾಡ್ತದೆ ವಾಣಿಜ್ಯ ಬ್ಯಾಂಕ್ಗಳ ಮೂಲಕ. ಇವತ್ತು ನಾವು ಯಾವುದೇ ವಿದೇಶಿ ವ್ಯವಹಾರಗಳನ್ನು ಮಾಡಿದ್ರೆ ಆ ವಿದೇಶದಿಂದ ಬಂದಂತ ಎಲ್ಲ ವಿದೇಶಿ ಹಣವನ್ನ ನಾವು ಕೇಂದ್ರ ಬ್ಯಾಂಕಿಗೆ ಸಲ್ಲಿಸಿ ಆ ಮೂಲಕ ನಮ್ಮ ಸ್ವದೇಶಿ ಹಣವನ್ನ ಪಡೆದುಕೊಳ್ಳಬೇಕಾಗ್ತದೆ. ಅಂದ್ರೆ ಭಾರತದಲ್ಲಿ ವಿದೇಶಿ ಹಣದ ಕೊರತೆ ಇರೋದ್ರಿಂದ ನಾವು ಅದನ್ನು ಅತ್ಯಂತ ಜಾಗರೂಕತೆಯಿಂದ ಬಳಸಬೇಕಾಗಿರೋದ್ರಿಂದ ವಿದೇಶಿ ಹಣವನ್ನ ಕೊಳ್ಳುವ ಮತ್ತು ಮಾರುವಂತಹ ಕೆಲಸವನ್ನ ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಮಾಡ್ತದೆ. ಹಾಗಾಗಿ ಕೇಂದ್ರ ಬ್ಯಾಂಕ್ ಅನ್ನ ವಿದೇಶಿ ಹಣದ ಪಾಲಕ, ವಿದೇಶಿ ವಿನಿಮಯದ ನಿಯಂತ್ರಕ ಅಂತಲೂ ಕೂಡ ಹೇಳ್ತೇವೆ. ಇವಿಷ್ಟು ಕೇಂದ್ರ ಬ್ಯಾಂಕಿನ ಸಾಂಪ್ರದಾಯಿಕ ಕಾರ್ಯಗಳು ಅಂತ ಹೇಳ್ತೇವೆ. ಇನ್ನು ಅಭಿವೃದ್ಧಿ ಕಾರ್ಯಗಳನ್ನು ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು ಮಾಡ್ತದೆ. ಇಲ್ಲಿ ಎರಡು ಪ್ರಮುಖವಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಕೇಂದ್ರ ಬ್ಯಾಂಕ್ ಮಾಡ್ತದೆ. ಒಂದು ಕೃಷಿಗೆ ಹಣಕಾಸನ್ನು ಒದಗಿಸ್ತದೆ, ಮತ್ತೊಂದು ಬಹಳ ಪ್ರಮುಖವಾಗಿ ಕೈಗಾರಿಕೆಗಳಿಗೆ ಹಣಕಾಸನ್ನು ಒದಗಿಸ್ತದೆ. ಇವನ್ನು ನಾವು ಕೇಂದ್ರ ಬ್ಯಾಂಕಿನ, ಭಾರತದ ರಿಸರ್ವ್ ಬ್ಯಾಂಕಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ಹೇಳ್ತೇವೆ. ಅಂದ್ರೆ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು ಕೃಷಿಗೆ ಹಣಕಾಸನ್ನು ಒದಗಿಸ್ತದೆ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ಸಹಾಯವನ್ನು ಮಾಡ್ತದೆ. ಸೊ ಒಂದು ಅಂಶವನ್ನ ತಾವು ಗಮನದಲ್ಲಿಟ್ಟುಕೊಳ್ಬೇಕು, ಕೇಂದ್ರ ಬ್ಯಾಂಕು ಯಾವುದೇ ವಲಯಕ್ಕೆ ನೇರವಾಗಿ ಸಾಲವನ್ನು ಕೊಡೋದಿಲ್ಲ, ಕೃಷಿ ಅಥವಾ ಕೈಗಾರಿಕೆಗೆ. ಸೊ ಕೃಷಿಗೆ ಹಣಕಾಸನ್ನು ಕೊಡುತ್ತದೆ ಅಂತಂದ್ರೆ ಕೇಂದ್ರ ಬ್ಯಾಂಕು ಜುಲೈ 1982ರಲ್ಲಿ ನಮ್ಮ ದೇಶದಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂತಹ ಸಂಸ್ಥೆ ಪ್ರಾರಂಭ ಆಗ್ತದೆ. ಅದನ್ನು ನಾವು ನಬಾರ್ಡ್ ಅಂತ ಹೇಳ್ತೇವೆ, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಸೊ ಈ ಬ್ಯಾಂಕ್ 82ರಲ್ಲಿ ಸ್ಥಾಪನೆ ಆಗ್ತದೆ. ಈ ಬ್ಯಾಂಕಿಗೆ ಸಂಪೂರ್ಣವಾದಂತಹ ಹಣಕಾಸನ್ನು ಒದಗಿಸ್ತಕ್ಕಂಥದ್ದು ಭಾರತೀಯ ರಿಸರ್ವ್ ಬ್ಯಾಂಕ್. ಸೊ ನಬಾರ್ಡ್ ಮೂಲಕ
ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಕೃಷಿಗೆ ಹಣಕಾಸನ್ನು ಒದಗಿಸುವಂತಹ ಕೆಲಸವನ್ನ ಮಾಡ್ತದೆ. ನಬಾರ್ಡ್ ಕೂಡ ವಾಣಿಜ್ಯ ಬ್ಯಾಂಕ್ಗಳ ಮೂಲಕ, ಸಹಕಾರಿ ಸಂಘಗಳ ಮೂಲಕ ಕೃಷಿಗೆ ಹಣಕಾಸನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ಅಂದ್ರೆ ಈ ನಬಾರ್ಡ್ ಸಂಸ್ಥೆಗೆ ಹಣಕಾಸಿನ ಪ್ರಮುಖ ಸಂಪನ್ಮೂಲ ಅಂತಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು. ಹಾಗೆಯೇ ಮತ್ತೊಂದು ಪ್ರಮುಖವಾದಂಥದ್ದು ಅಂದ್ರೆ ಕೈಗಾರಿಕಾ ಅಭಿವೃದ್ಧಿಗೆ ಸಹಾಯವನ್ನ ಕೇಂದ್ರ ಬ್ಯಾಂಕ್ ಮಾಡ್ತದೆ. ಅಂದ್ರೆ IFC, ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್, IFC ಅಂಡ್ ಆಸ್ ವೆಲ್ ಎಸ್ IDBI, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್, ಈಗೇನು ಅವೆಲ್ಲ ಕೈಗಾರಿಕಾ ಬ್ಯಾಂಕ್ಗಳಿವೆ, ಈ ಎಲ್ಲ ಕೈಗಾರಿಕಾ ಬ್ಯಾಂಕ್ಗಳಿಗೆ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು ಹಣಕಾಸನ್ನು ಒದಗಿಸ್ತದೆ. ಇದರ ಜೊತೆಗೆ ಇತರ ಕಾರ್ಯಗಳನ್ನು ಕೂಡ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು ಮಾಡ್ತದೆ. ಒಂದು ಸಂಶೋಧನಾ ಕಾರ್ಯಗಳನ್ನು ಮಾಡ್ತದೆ. ಸಂಶೋಧನಾ ಕಾರ್ಯಗಳು ಅಂತಂತಂದ್ರೆ ಅಂಕಿಅಂಶಗಳನ್ನ ದೇಶದ ಅರ್ಥವ್ಯವಸ್ಥೆಯ ಬಗ್ಗೆ, ಕೃಷಿ ಬಗ್ಗೆ, ಕೈಗಾರಿಕೆಯ ಬಗ್ಗೆ, ವ್ಯಾಪಾರ ಉದ್ಯಮಗಳ ಬಗ್ಗೆ ಸ್ಪಷ್ಟವಾದಂತಹ ನಿಖರವಾದಂತಹ ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಸಂಶೋಧನೆಗೆ ಒಂದು ಕೆಲಸವನ್ನ, ಸಂಶೋಧನಾ ಕೆಲಸವನ್ನ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು ಮಾಡ್ತದೆ. ಮತ್ತು ಬ್ಯಾಂಕ್ಗಳ ಕಾರ್ಯಾಚರಣೆಯ ಬಗ್ಗೆ ಇದು ಅನೇಕ ವರದಿಗಳನ್ನ ಮತ್ತು ಅದಕ್ಕೆ ಬೇಕಾದಂತಹ ಎಲ್ಲ ಪೂರಕ ಕಾರ್ಯಗಳನ್ನ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು ಮಾಡ್ತದೆ. ಮತ್ತು ಸಂದಾಯ ಸಿಲುಕಿನ ಬಗ್ಗೆ ಅಧ್ಯಯನ ಮಾಡ್ತದೆ. ಭಾರತದ ಬ್ಯಾಲೆನ್ಸ್ ಆಫ್ ಟ್ರೇಡ್ ಏನಿದೆ ಅದರ ಬಗ್ಗೆ ಅಧ್ಯಯನ ಮಾಡ್ತದೆ. ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಣಕಾಸಿನ ಸಂಬಂಧಗಳ ಬಗ್ಗೆನೂ ಕೂಡ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದು ಸಂಶೋಧನಾ ಕಾರ್ಯಗಳನ್ನು ತೆಗೆದುಕೊಳ್ತದೆ. ಸೊ ಇವಿಷ್ಟು ಸಂಶೋಧನಾ ಕಾರ್ಯಗಳು. ಒಂದು ಬ್ಯಾಂಕು ಭಾರತದ ಮುಖ್ಯ ಬ್ಯಾಂಕ್ ಆಗಿರುವಂತದ್ದು ಈ ದೇಶದ ಎಲ್ಲ ವಲಯಗಳ ಮಾಹಿತಿ ಸಂಗ್ರಹ, ಅಂಕಿಅಂಶಗಳ ಸಂಗ್ರಹ, ಅದಕ್ಕೆ ಬೇಕಾದಂತಹ ಎಲ್ಲ ಸಂಶೋಧನಾ ಕಾರ್ಯಗಳನ್ನ ಕೇಂದ್ರ ಬ್ಯಾಂಕ್ ಮಾಡ್ತದೆ. ಇದು ಇತರ ಕಾರ್ಯಗಳು ಅಂತ ಹೇಳ್ತೀವಿ. ಕೆಲವೊಂದು ವಿಶೇಷ ಕಾರ್ಯಗಳನ್ನು ಕೂಡ ಕೇಂದ್ರ ಬ್ಯಾಂಕ್ ಮಾಡ್ತದೆ. ಕೃಷಿ, ಕೈಗಾರಿಕಾ ಮುಂತಾದ ಕ್ಷೇತ್ರಗಳಿಗೆ ಪರಿಹಾರಗಳ, ಅವುಗಳ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಸೂಚಿಸುತ್ತದೆ. ಅವುಗಳಿಗೆ ಸಂಬಂಧಪಟ್ಟಂತೆ ಚರ್ಚಾ ಕೂಟಗಳನ್ನ, ವಿಚಾರ ಸಂಕಿರಣಗಳನ್ನ ಆಯೋಜನೆ ಮಾಡೋದ್ರ ಮೂಲಕ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಆ ಎಲ್ಲ ಕೃಷಿ ಮತ್ತು ಕೈಗಾರಿಕಾ ವಲಯಗಳಿಗೆ ಪರಿಹಾರವನ್ನು ಸೂಚಿಸುತ್ತದೆ. ನೌಕರರಿಗೆ ತರಬೇತಿಯನ್ನ, ಬ್ಯಾಂಕಿಂಗ್ ನೌಕರರಿಗೆ ತರಬೇತಿಯನ್ನ ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ಕೇಂದ್ರ ಬ್ಯಾಂಕ್ ಮಾಡ್ತದೆ. ಇದ್ರ ಜೊತೆಗೆ IMF ಜೊತೆ ನಿರಂತರವಾದಂತಹ ಸಂಬಂಧವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಹೊಂದಿರ್ತದೆ. ಇವೆಲ್ಲ ಕೇಂದ್ರ ಬ್ಯಾಂಕಿನ ವಿಶೇಷ ಕಾರ್ಯಗಳು. ಹೀಗೆ ನಮ್ಮ ದೇಶದ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ದೇಶದ ಹಣಕಾಸು ವ್ಯವಸ್ಥೆಯನ್ನ, ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಲಿಕ್ಕೆ ಎಲ್ಲ ಕಾರ್ಯಗಳನ್ನ ನಿರ್ವಹಿಸ್ತದೆ. ಇದಿಷ್ಟು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಅಂತ ಹೇಳ್ತೇವೆ. ಮುಂದಿನ ಭಾಗದಲ್ಲಿ ನಾಳೆ NBFI, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ಹೇಳ್ತೇವೆ. ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ನಮ್ಮ ದೇಶದಲ್ಲಿ ಏನ್ ಕೆಲಸ ಮಾಡ್ತಾ ಇವೆ, ಅದರ ಕಾರ್ಯಗಳು ಏನು, ಅದರ ನಿಯಂತ್ರಣ ಹೇಗಿದೆ ಅಂತಕ್ಕಂಥದ್ದನ್ನ ನಾಳೆ ಭಾಗದಲ್ಲಿ ಹೇಳ್ತೇನೆ. ನಮಸ್ಕಾರ.